ಈಗಾಗಲೇ ಈ ಹಿಂದೆ ಕರೋನಾ ಬಂದು ಏನೆಲ್ಲ ಸಮಸ್ಯೆಗಳಾಗಿದೆ, ಎಷ್ಟೆಲ್ಲ ಸಮಸ್ಯೆಗಳನ್ನು ದೇಶ ರಾಜ್ಯ ಎದುರಿಸುವಂಥ ಪರಿಸ್ಥಿತಿ ಬಂದಿತ್ತು, ಜೀವಹಾನಿ ಎಷ್ಟೆಲ್ಲ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಹೀಗಿರಬೇಕಾದ್ರೆ ಮೊದಲಲ್ಲೇ ಅಲರ್ಟ್ ಆಗೋದು ತುಂಬ ಮುಖ್ಯ ಆಗತ್ತೆ. ಆ ಕಾರಣಕ್ಕಾಗಿ 1-2 ಪ್ರಕರಣಗಳು ರಾಜ್ಯದಲ್ಲಿ ಎಂಟ್ರಿ ಆಗ್ತಿದೆ ಅಂತ ಇದ್ದ ಹಾಗೇನೆ ಎಲ್ಲ ರಾಜ್ಯಗಳ ಮೀಟಿಂಗನ್ನು ಕರೆಯಲಾಗಿದೆ. ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆಗೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನ ಉದ್ದೇಶ ಇಷ್ಟೇ: ಮಾರ್ಗಸೂಚಿ ಯಾವ ರೀತಿ ಆಗಿರಬೇಕು, ಯಾವಾಗಿಂದ ಹೊರಡಿಸಬೇಕು, ಗೈಡ್ಲೈನ್ಸ್ ಏನೇನು ಇರಬೇಕು, ಎಚ್ಚರಿಕೆ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು, ಯಾವ ರಾಜ್ಯದಲ್ಲಿ ಈಗಾಗಲೇ ಎಷ್ಟು ಪ್ರಕರಣಗಳು ಪತ್ತೆ ಆಗಿದೆ, ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಈಗ ಆಲ್ರೆಡಿ ತೆಗೆದುಕೊಂಡಿದ್ದೀರಾ ಮತ್ತು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ಗಡಿ ಭಾಗಗಳಲ್ಲಿ ಹೆಚ್ಚಿನ ಅಲರ್ಟ್ ಆಗುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ರಾಜ್ಯಗಳು ತಮ್ಮ ಪಾಡಿಗೆ ತಾವೇ ಡಿಸಿಷನ್ ಅನ್ನು ತೆಗೆದುಕೊಳ್ತಾ ಇದೆ. ಯಾಕಂದರೆ ಮುನ್ನೆಚ್ಚರಿಕಾ ಕ್ರಮಗಳು ಯಾಕೆ ಬೇಕು? ಕೇರಳದಲ್ಲಿ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಗಡಿ ಭಾಗ ಅಂತ ಅಂದಾಗ ಕರ್ನಾಟಕಕ್ಕೂ ಕೂಡ ಬರುವಂಥ ಸಾಧ್ಯತೆ ಇದೆ. ಆಲ್ರೆಡಿ 1-2 ಕೇಸ್ಗಳು, ಸುಮಾರು 40 ಕೇಸ್ಗಳು ಪತ್ತೆ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅಧಿಕೃತವಾಗಿ 2 ಕೇಸ್ಗಳು ಫೈನಲ್ ಆಗಿ ಗೊತ್ತಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಯಾವುದೇ ಊಹಾಪೋಹಗಳು ಅಥವಾ ಹೆದರಿಸುವಂಥ ಕೆಲಸ ಅಲ್ಲ. ಈ ಹಿಂದೆ ಕೋವಿಡ್ ಇಂದ ಪೆಟ್ಟು ತಿಂದಿದ್ದು ಎಲ್ರಿಗೂ ಗೊತ್ತಿದೆ. ಸೊ ಹೀಗಿರಬೇಕಾದ್ರೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಗತ್ಯವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ. ನಮ್ಮಲ್ಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಅಂದರೆ ಕರ್ನಾಟಕ ಸರ್ಕಾರ ಕೂಡ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ. ಕೆಲವು ಭಾಗಗಳಲ್ಲಿ ಜನರೇ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈಗ ಕೇರಳ ಗಡಿಭಾಗದಲ್ಲಿ ಅಲ್ಲಿನ ಜನರೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಇಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಿಸಿ, ಇಲ್ಲಿ ಚೆಕ್ ಮಾಡಿ ಒಳಗೆ ಬಿಡಿ, ಕೋವಿಡ್ ಟೆಸ್ಟ್ ಆಗಿದ್ರೆ ಮಾತ್ರ ಒಳಗಡೆ ಕಳಿಸಿ, ಇಲ್ಲ ಅಂತಂದರೆ ಬಿಡಬೇಡಿ. ಈ ಥರದೊಂದಷ್ಟು ಸಲಹೆಗಳನ್ನು ಜನರೇ ಕೊಡ್ತಾ ಇದ್ದಾರೆ. ಯಾಕಂದರೆ ಆತಂಕಕ್ಕೆ ಕಾರಣವಾಗುವಂಥ ವಿಚಾರಗಳು. ಹೀಗಿರಬೇಕಾದ್ರೆ ಕೇಂದ್ರ ಕೂಡ ಅಲರ್ಟ್ ಆಗಿದೆ. ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾಮಾರೋದು ಬೇಡ, ನಿರ್ಲಕ್ಷ್ಯ ಮಾಡೋದು ಬೇಡ, ಸ್ಟಾರ್ಟಿಂಗಿಂದಲೇ ಒಂದು ಹದ್ದುಬಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಮೀಟಿಂಗನ್ನು ಕರೆಯಲಾಗಿದೆ. ಇವತ್ತು ಪ್ರಮುಖವಾಗಿ ಹೊಸ ಗೈಡ್ಲೈನ್ಸನ್ನು, ಮಾರ್ಗಸೂಚಿಯನ್ನು ಹೇಳುವಂಥ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಕೂಡ ಯಾವ ರೀತಿಯಾದಂಥ ಮಾರ್ಗಸೂಚಿಯನ್ನು ಹೊರಡಿಸುತ್ತೆ. ಈಗ ಮಾಸ್ಕ್ ಕಡ್ಡಾಯ ಅನ್ನೋದಂತೂ ಆಗಲೂ ಇತ್ತು, ಕೆಲವರು ಈಗಲೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಹೋಗಬೇಕಾಗಬಹುದು. ಇನ್ನು ಗಡಿ ದಾಟಿ ನಾವು ಹೋಗ್ತೀವಿ, ಈಗ ಅಂದರೆ ಕೇರಳ, ತಮಿಳುನಾಡು, ಆಂಧ್ರ, ಗೋವಾ ಈ ಕಡೆ ಎಲ್ಲ ನಾವು ಹೋಗ್ತೀವಿ ಅಂತಂದರೆ ಕೋವಿಡ್ ಟೆಸ್ಟ್ ಆಗಿರಲೇಬೇಕು. ಹೋಗಿ ಬರ್ತೀವಿ ಅಂದ್ರೂ ಅಷ್ಟೇ, ನೆಗೆಟಿವ್ ಬಂದರೆ ಮಾತ್ರ ಅವರನ್ನು ಆರಾಮಾಗಿ ಒಳಗೆ ಬಿಡ್ತಾರೆ. ಇಲ್ಲ ಅಂತಂದರೆ ಮತ್ತೆ ಈ ಹಿಂದೆ ಏನಿತ್ತು ಕ್ವಾರಂಟೈನು, ಇದೆಲ್ಲವೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಇದೀಗ ದೇಶದಾದ್ಯಂತ ಕೋವಿಡ್ ಇರುವಂಥ ಹಿನ್ನೆಲೆಯಲ್ಲಿ, ಉಪತಳಿಗ ಹಾವಳಿ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಲರ್ಟನ್ನು ಕೈಗೊಳ್ಳಲಾಗ್ತಾ ಇದೆ.